ಸಂಕೀರ್ಣ ಬೆನ್ನುಮೂಳೆಯ ಸಮಸ್ಯೆಗಳ ಸಮಗ್ರ ಹಾಗೂ ಪರಿಣಿತ ಆರೈಕೆಗಾಗಿ ಬನ್ನೇರುಘಟ್ಟ ರಸ್ತೆಯ ಫೋರ್ಟಿಸ್ ಆಸ್ಪತ್ರೆಯಿಂದ ಪ್ರತ್ಯೇಕ ವಿನೂತನ ಸ್ಪೈನ್ ಡಿಫಾರ್ಮಿಟಿ ಕ್ಲಿನಿಕ್ ಲೋಕಾರ್ಪಣೆ. ಬೆನ್ನುಮೂಳೆಯ ಸಮಸ್ಯೆಗಳ ನಿಖರ ಮೌಲ್ಯಮಾಪನ ಮತ್ತು ಸುಧಾರಿತ ಶಸ್ತ್ರಚಿಕಿತ್ಸಾ ನಿರ್ವಹಣೆಗಾಗಿ ವಿಶೇಷ ವೈದ್ಯಕೀಯ ಪರಿಣತಿ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒದಗಿಸಲಿರುವ ಡಾಕ್ಟರ್ ಉಮೇಶ್ ಶ್ರೀಕಂಠ ನೇತೃತ್ವದ ಬಹುಶಿಸ್ತೀಯ ವೈದ್ಯಕೀಯ ತಂಡ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಪ್ರಸಿದ್ಧ ಫೋರ್ಟಿಸ್ ಆಸ್ಪತ್ರೆಯು ಸಂಕೀರ್ಣ ಸ್ವರೂಪದ ಬೆನ್ನುಮೂಳೆ ಸಮಸ್ಯೆಗಳನ್ನು ಹೊಂದಿರುವ ರೋಗಿಗಳಿಗೆ ಸಮಗ್ರ ತಪಾಸಣೆ, ನಿಖರ ರೋಗ ನಿರ್ಣಯ ಹಾಗೂ ವೈಯಕ್ತೀಕರಿಸಿದ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸುವ ಮಹತ್ತರ ಸದುದ್ದೇಶದಿಂದ ಪ್ರತ್ಯೇಕ ಸ್ಪೈನ್ ಡಿಫಾರ್ಮಿಟಿ ಕ್ಲಿನಿಕ್ ಅನ್ನು ಅಧಿಕೃತವಾಗಿ ಪ್ರಾರಂಭಿಸಿದೆ. ನುರಿತ ವೈದ್ಯರು, ಹಿರಿಯ ಆಡಳಿತ ಮಂಡಳಿಯ ಮುಖಂಡರು, ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಹಾಗೂ ಚಿಕಿತ್ಸೆ ಪಡೆದ ರೋಗಿಗಳು ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ಗಣ್ಯರ ಉಪಸ್ಥಿತಿಯಲ್ಲಿ ಈ ವಿನೂತನ ಕ್ಲಿನಿಕ್ ಇಂದು ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿತು. ಬನ್ನೇರುಘಟ್ಟ ರಸ್ತೆ ಫೋರ್ಟಿಸ್ ಆಸ್ಪತ್ರೆಯ ನ್ಯೂರೋಸರ್ಜರಿ ವಿಭಾಗದ ಹೆಚ್ಚುವರಿ ನಿರ್ದೇಶಕರು ಹಾಗೂ ಸ್ಪೈನ್ ಸರ್ಜರಿ ಕ್ಲಿನಿಕಲ್ ಲೀಡ್ ಆಗಿರುವ ಡಾಕ್ಟರ್ ಉಮೇಶ್ ಶ್ರೀಕಂಠ ಅವರ ಸಮರ್ಥ ನೇತೃತ್ವದಲ್ಲಿ ಈ ಕ್ಲಿನಿಕ್ ಕಾರ್ಯನಿರ್ವಹಿಸಲಿದೆ. ಮಕ್ಕಳು ಹಾಗೂ ವಯಸ್ಕ ರೋಗಿಗಳಲ್ಲಿ ಕಂಡುಬರುವ ಅತ್ಯಂತ ಸಂಕೀರ್ಣವಾದ ಜನ್ಮಜಾತ ರಚನಾತ್ಮಕ ಅಥವಾ ವಯೋಸಹಜ ಬೆನ್ನುಮೂಳೆಯ ಕ್ಷೀಣಗೊಳ್ಳುವ ಕಾಯಿಲೆಗಳನ್ನು ಅತ್ಯಂತ ದಕ್ಷತೆಯಿಂದ ನಿರ್ವಹಿಸಲು ಈ ಕ್ಲಿನಿಕ್ ವಿಶೇಷ ಪರಿಣತಿ ಮತ್ತು ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಸಾಮರ್ಥ್ಯವನ್ನು ಒಂದೇ ಸೂರಿನಡಿ ತಂದಿದೆ. ಬೆನ್ನುಮೂಳೆಯ ಸಮಸ್ಯೆಯು ಕೇವಲ ಬೆನ್ನುಮೂಳೆಯ ನೈಸರ್ಗಿಕ ಜೋಡಣೆ ಮತ್ತು ವ್ಯಕ್ತಿಯ ಬಾಹ್ಯ ನೋಟದ ಮೇಲೆ ಮಾತ್ರವಲ್ಲದೆ ತೀವ್ರತರವಾದ ಗಂಭೀರ ಪರಿಸ್ಥಿತಿಗಳಲ್ಲಿ ದೇಹದ ಒಟ್ಟಾರೆ ನಿಲುವು, ನಡಿಗೆ, ದೈಹಿಕ ಆರಾಮದಾಯಕತೆ, ಕಾರ್ಯಕ್ಷಮತೆ ಹಾಗೂ ದೈನಂದಿನ ಜೀವನದ ಗುಣಮಟ್ಟದ ಮೇಲೂ ಅತ್ಯಂತ ವ್ಯಾಪಕ ಪರಿಣಾಮವನ್ನು ಬೀರುತ್ತದೆ. ವಿಶೇಷವಾಗಿ ಚಿಕ್ಕ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಎದುರಾಗುವ ಸಂಕೀರ್ಣ ಸಮಸ್ಯೆಗಳಿಗೆ ಸೂಕ್ಷ್ಮ ಬೆನ್ನುಹುರಿ ಮತ್ತು ನರಮಂಡಲದ ಕಾರ್ಯಕ್ಷಮತೆಯನ್ನು ಸಂಪೂರ್ಣವಾಗಿ ರಕ್ಷಿಸುತ್ತಲೇ ಅತ್ಯುತ್ತಮ ತಿದ್ದುಪಡಿ ಫಲಿತಾಂಶವನ್ನು ಪಡೆಯಲು ವಿವರವಾದ ಮೌಲ್ಯಮಾಪನ, ಅತ್ಯಂತ ಎಚ್ಚರಿಕೆಯ ಶಸ್ತ್ರಚಿಕಿತ್ಸಾ ಯೋಜನೆ ಮತ್ತು ಪರಿಣಿತ ಶಸ್ತ್ರಚಿಕಿತ್ಸಾ ಕೌಶಲ್ಯದ ತುರ್ತು ಅಗತ್ಯವಿರುತ್ತದೆ. ಇಲ್ಲಿನ ಬಹುಶಿಸ್ತೀಯ ವೈದ್ಯಕೀಯ ವಿಧಾನವು ಪ್ರತಿಯೊಂದು ವಿಕಾರತೆಯ ನೈಜ ಸ್ವರೂಪ ಮತ್ತು ಅದರ ತೀವ್ರತೆಯ ಆಧಾರದ ಮೇಲೆ ಸಮಯೋಚಿತ ನಿಖರ ತಪಾಸಣೆ ಹಾಗೂ ಪ್ರತ್ಯೇಕವಾದ ವೈಯಕ್ತಿಕ ಚಿಕಿತ್ಸಾ ಮಾರ್ಗವನ್ನು ರೂಪಿಸಲು ನೆರವಾಗುತ್ತದೆ. ಈ ಸ್ಪೈನ್ ಡಿಫಾರ್ಮಿಟಿ ಕ್ಲಿನಿಕ್ ಸಂಕೀರ್ಣ ಬೆನ್ನುಮೂಳೆಯ ಸಮಸ್ಯೆಗಳ ತಿದ್ದುಪಡಿ, ಕನಿಷ್ಠ ಆಕ್ರಮಣಕಾರಿ ಮತ್ತು ಎಂಡೋಸ್ಕೋಪಿಕ್ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆಗಳು ಹಾಗೂ ದೀರ್ಘಕಾಲದ ಬೆನ್ನು ನೋವಿನ ಸೂಕ್ತ ನಿರ್ವಹಣೆ ಸೇರಿದಂತೆ ಸಮಗ್ರ ವೈದ್ಯಕೀಯ ಸೇವೆಗಳನ್ನು ಒದಗಿಸುತ್ತದೆ. ಇದಕ್ಕೆ ಪೂರಕವಾಗಿ ಸುಧಾರಿತ ಶಸ್ತ್ರಚಿಕಿತ್ಸಾ ತಂತ್ರಜ್ಞಾನ, 3D ರಿಯಲ್ ಟೈಮ್ ಇಮೇಜಿಂಗ್ ಮತ್ತು ಅಗತ್ಯವಿರುವ ಕಡೆಗಳಲ್ಲಿ ನಿರಂತರ ನ್ಯೂರೋ ಮಾನಿಟರಿಂಗ್ ಅಂದರೆ ನರಗಳ ನಿರಂತರ ಮೇಲ್ವಿಚಾರಣೆ ವ್ಯವಸ್ಥೆಯನ್ನು ಬಳಸಲಾಗುತ್ತದೆ. ನಮಸ್ಕಾರ. ಇವತ್ತು ನಾವು ಫೋರ್ಟಿಸ್ ಹಾಸ್ಪಿಟಲ್ ಬನ್ನೇರುಘಟ್ಟ ರೋಡಲ್ಲಿ ಒಂದು ಡೆಡಿಕೇಟೆಡ್ ಡಿಫಾರ್ಮಿಟಿ ಕ್ಲಿನಿಕ್ ಅಂತ ಲಾಂಚ್ ಮಾಡ್ತಾ ಇದ್ದೀವಿ. ಇದರಿಂದ ನಮಗೆ ಡಿಫಾರ್ಮಿಟಿ ಅಂದರೆ ನಮ್ಮದು ಸ್ಪೈನ್ ಬೆನ್ನು ಮೂಳೆನಲ್ಲಿ ಏನಾದರೂ ಒಂದು ಕರ್ವೇಚರ್ ಇರೋ ಥರ ಇಟ್ ಕ್ಯಾನ್ ಬಿ, ಅದು ನಮಗೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಎಲ್ಡರ್ಲಿ ಪೇಷಂಟ್ಸ್ವರೆಗೂ ಸಹ ಈ ಥರ ಕಂಡೀಷನ್ಸ್ ಬರೋ ಸಾಧ್ಯತೆ ಇರ್ತದೆ. ಸೊ ಆ್ಯಂಡ್ ಪ್ರತಿಯೊಂದು ಏಜ್ ಗ್ರೂಪಲ್ಲೂ, ಚಿಕ್ಕ ಮಕ್ಕಳಾಗಲಿ ಅಥವಾ ಅಡೋಲಸೆಂಟ್ಸ್ ಆಗಲಿ ಅಥವಾ ಓಲ್ಡ್ ಏಜ್ ಗ್ರೂಪಲ್ಲಾಗಲಿ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟಿನ ಅವಶ್ಯಕತೆ ಇರ್ತದೆ. ಸೊ ಈ ಥರ ಡಿಫಾರ್ಮಿಟಿ ಕ್ಲಿನಿಕ್ದು ಫೋಕಸ್ ಏನು ಅಂದರೆ ಈ ಕಂಡೀಷನ್ಸ್ನ ನಾವು ಅರ್ಲಿ ಸ್ಟೇಜಸಲ್ಲೇ ಡಯಾಗ್ನೋಸ್ ಮಾಡಿ ಅದಕ್ಕೆ ನಾವು ಕರೆಕ್ಟಾಗಿ ಏನು ಫಾಲೋ ಅಪ್ ಮಾಡಬೇಕು, ಯಾವ ರೀತಿ ರುಟೀನ್ ಇನ್ವೆಸ್ಟಿಗೇಷನ್ಸ್ ಏನೇನು ಮಾಡಬೇಕು, ಯಾವ ರೀತಿ ಫಿಸಿಯೋಥೆರಪಿ ಬೇಕು, ಯಾವ ರೀತಿ ಪೇಯ್ನ್ ಮ್ಯಾನೇಜ್ಮೆಂಟ್ ಯಾವ ಥರ ಇರಬೇಕು, ಏನೇನು ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ರುಟೀನ್ ಫಾಲೋ ಅಪ್ ಮಾಡೋದು. ಇನ್ ಓನ್ಲಿ ಸಮ್ ಕೇಸಸ್, ಯಾವುದಾದ್ರೂ ಕೆಲವೊಂದು ಕೇಸಸ್ಸಲ್ಲಿ ಮಾತ್ರ ಈ ಥರ ಕಂಡೀಷನ್ಸಲ್ಲಿ ಆಪ್ರೇಷನ್ನು ಸಹ ನೆಸೆಸಿಟಿ ಬರುತ್ತೆ. ಅದನ್ನು ನಾವು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಟೆಕ್ನಿಕ್ಸ್ನ ಯೂಸ್ ಮಾಡಿ ಈ ಥರ ಆಪ್ರೇಷನ್ನ ಈವನ್ ಯೂಸಿಂಗ್ ಸ್ಮಾಲ್ ಇನ್ಸಿಷನ್ಸ್, ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ಸ್ ಆರ್ ಎಂಡೋಸ್ಕೋಪಿಕ್ ಟೆಕ್ನಿಕ್ಸ್ ಸಹ ಯೂಸ್ ಮಾಡಿ ಈ ಥರ ಕಂಡೀಷನ್ಸ್ನ ನಾವು ಟ್ರೀಟ್ಮೆಂಟ್ ಕೊಡ್ಬೋದು.
ಸೊ ಈ ಡೆಡಿಕೇಟೆಡ್ ಡಿಫಾರ್ಮಿಟಿ ಕ್ಲಿನಿಕ್ ಶುರು ಮಾಡೋ ಮುಖ್ಯ ಉದ್ದೇಶ ಅಂದರೆ ಈ ಕಂಡೀಷನ್ನು ಎಲ್ಲರಿಗೂ ಅವೇರ್ನೆಸ್ ತರಲಿಕ್ಕೆ. ಯಾಕೆಂದರೆ ಇದು ಅರ್ಲಿ ಸ್ಟೇಜಸಲ್ಲಿ ನಾವು ಕಂಡು ಹಿಡಿದ್ರೆ ಇದನ್ನು ಆಪ್ರೇಷನಿಗೆ ಹೋಗೋಕ್ಕಿಂತ ಮುಂಚೆನೇ ನಾವು ಅದನ್ನು ಅಪ್ರೋಪ್ರಿಯೇಟ್ ಪ್ರಿಕಾಷನ್ಸ್ ತೊಗೊಂಡು ಅದನ್ನು ತಡಿಬೋದು. ಸೊ ಅದು ಒಂದು ಮುಖ್ಯ ಉದ್ದೇಶ. ಥ್ಯಾಂಕ್ ಯು. ನನಗೆ ಸ್ಪೈನಲ್ಲಿ ಕರ್ವಿತ್ತು. ಇವಾಗ ಡಾಕ್ಟರ್ ಉಮೇಶ್ ಶ್ರೀಕಾಂತ್ ಸರ್ ಅವರು ಚೆನ್ನಾಗಿ ಆಪರೇಟ್ ಮಾಡಿದ್ರು, ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟರು. ಫೋರ್ಟಿಸ್ ಹಾಸ್ಪಿಟಲಲ್ಲಿ ಗುಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನೋಡಿದ್ರು. 5 days ಹಾಸ್ಪಿಟಲಲ್ಲಿದ್ದೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇವಾಗ ಚೆನ್ನಾಗಿ ಓಡಾಡ್ತಿದ್ದೀನಿ, ನಾನೇ ಎಲ್ಲ ಮಾಡ್ತಿದ್ದೀನಿ. ಇವಾಗ ಸ್ಟ್ರೈಟ್ ನಡೀತಿದ್ದೀನಿ. ಅಂದರೆ ಆವಾಗ ಶೋಲ್ಡರ್ ಇಂಬ್ಯಾಲೆನ್ಸ್ ಇತ್ತು, ಇವಾಗ ಬ್ಯಾಲೆನ್ಸ್ ಆಗಿದೆ, ಸ್ಟ್ರೈಟ್ ಆಗಿದೆ.